ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಜನರ ಜೀವನಾಡಿ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಗುತ್ತಿಗೆದಾರರ ಬಿಲ್ ಬಾಕಿ ಹಿನ್ನೆಲೆಯಲ್ಲಿ ಕಾಮಗಾರಿ ವಿಳಂಬವಾಗುತ್ತಿದೆ. ಗುತ್ತಿಗೆದಾರರ 2,114 ಕೋಟಿ ಹಣವನ್ನು ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರು ಕಾಮಗಾರಿಯಿಂದ ದೂರ ಉಳಿಯಲು ನಿರ್ಧರಿಸಿದ್ದಾರೆ. ಅಷ್ಟೇ ಅಲ್ಲದೆ ಕಾಮಗಾರಿಗೆ ಕೇಂದ್ರ ಸರ್ಕಾರದ 5,300 ಕೋಟಿ ಹಣವನ್ನೇ ನೆಚ್ಚಿಕೊಂಡು ರಾಜ್ಯ ಸರ್ಕಾರ ಕುಳಿತುಕೊಂಡಿದ್ದು, ಬಿಲ್ ಬಾಕಿಯಿಂದ ಕಾಮಗಾರಿ ಕುಂಠಿತವಾಗಿದೆ ಎಂದು ರೈತ ಮುಖಂಡರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಕಡೂರು ವಿಭಾಗದಲ್ಲಿ 125.23 ಕೋಟಿ, ಅಜ್ಜಂಪುರದಲ್ಲಿ 70.22 ಕೋಟಿ ಹಾಗೂ ಹೊಸದುರ್ಗದಲ್ಲಿ 355.05 ಕೋಟಿ, ಚಿತ್ರದುರ್ಗದಲ್ಲಿ 62.35 ಕೋಟಿ, ಚಳ್ಳಕೆರೆಯಲ್ಲಿ 357.12 ಕೋಟಿ, ಹಿರಿಯೂರಿನಲ್ಲಿ ಈಗಾಗಲೇ 164.79 ಕೋಟಿ, ಶಿರಾದಲ್ಲಿ 457.78 ಕೋಟಿಯಷ್ಟು ಬಾಕಿ ಬಿಲ್ ಉಳಿದಿದೆ. ಅಷ್ಟೇ ಅಲ್ಲದೆ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಕೂಡ ಈಗಾಗಲೇ 229.25 ಕೋಟಿ ಬಾಕಿ ಬಿಲ್ ಪೆಂಡಿಂಗ್ ಉಳಿದಿದೆ. ಅಷ್ಟೇ ಅಲ್ಲದೆ ತರೀಕೆರೆ ವಿಭಾಗದಲ್ಲಿ 225.38 ಕೋಟಿ ಬಾಕಿ ಉಳಿದಿದ್ದು, ಇನ್ನು ಬೆಸ್ಕಾಂ ಬಿಲ್ ಕೂಡ 16.10 ಕೋಟಿಯಷ್ಟು ಹಣ ಬಾಕಿ ಉಳಿಸಿಕೊಂಡಿದೆ. ಈಗಾಗಲೇ ವಿವಿ ಸಾಗರ ಜಲಾಶಯಕ್ಕೆ ನೀರು ಲಿಫ್ಟ್ 4 ಬಾರಿ ಮಾಡಲಾಗಿದ್ದು ಕೂಡ ಬಾಕಿ ಬಿಲ್ನಿಂದಾಗಿ ಈಗಾಗಲೇ ಕೆಲಸ ಮಾಡಲು ಕೂಡ ಗುತ್ತಿಗೆದಾರರು ಹಿಂದೇಟು ಹಾಕುತ್ತಿದ್ದಾರೆ. ಇನ್ನು ಈ ಸಂಬಂಧವಾಗಿ ಜುಲೈ 10 ಬೆಳಗ್ಗೆ 10 ಗಂಟೆಗೆ ಚಿತ್ರದುರ್ಗದಲ್ಲಿ ಮಾತನಾಡಿದ ರೈತ ಮುಖಂಡ ಚಿಕ್ಕಪ್ಪನಹಳ್ಳಿ ರುದ್ರಸ್ವಾಮಿ ಅವರು ಮಾತನಾಡಿ, ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರ್ಲಕ್ಷ್ಯಕ್ಕೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿಯೂ ಕೂಡ ಚಿಕ್ಕಪ್ಪನಹಳ್ಳಿ ರುದ್ರಸ್ವಾಮಿ ಅವರು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈ ಜಿಲ್ಲೆಯ ಜನರ ಭದ್ರಾ ಮೇಲ್ದಂಡೆ ಯೋಜನೆಯ ಬಹುದಿನಗಳ ಕನಸು ಇವತ್ತು ಮುರಿದು ಹೋಗ್ತಾ ಐತೆ. ಯಾಕೆ ಅಂದರೆ ರಾಜ್ಯ ಸರ್ಕಾರ ಇವತ್ತು ಅವ್ರು ಏನು ಗುತ್ತಿಗೆದಾರರ ಹಣನ ಪಾವತಿ ಮಾಡ್ತಾ ಇಲ್ಲ, ಬೇಗ ಕೆಲಸ ಮಾಡ್ತಾ ಇಲ್ಲ. ಆ ಹಣನ ಇವರು ರಾಜ್ಯ ಸರ್ಕಾರ ಅವ್ರಿಗೆ ಗುತ್ತಿಗೆದಾರಿಗೆ ಹಣನ ಪಾವತಿ ಮಾಡಿದರೆ ಅತಿ ಬೇಗನೆ ಈ ಜಿಲ್ಲೆಯ ಕನಸು ನೆರವೇರುತ್ತೆ. ಇವರು ಹಿಂಗೆ ಉದಾಸೀನ ಮಾಡ್ಕೊಂತ ಬೇರೆ ರಾಜಕೀಯ ವಿಷಯಗಳು ಮಾತಾಡ್ಕೊಂತ ಇದ್ದರೆ ಇವ್ರ ವಿರುದ್ಧ ಈ ಜಿಲ್ಲೆಯ ಜನ ಮತ್ತೊಮ್ಮೆ ಬೀದಿಗಿಳಿಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ನಾನು ಈ ಮೂಲಕ ಕೊಡ್ತಾ ಇದ್ದೀನಿ. ಅದೇ ರೀತಿ ಜಿಲ್ಲೆಯ ಜನಕ್ಕೆ ಅರ್ಧಂಬರ್ಧ ಕೆಲಸ ತೋರಿಸ್ತಾ ಇದ್ದಾರೆ. ಅವ್ರು ಯಾರು ಪೂರ್ತಿ ಕೆಲಸ ಆಗಕ್ಕೆ ಬಿಡ್ತಾ ಇಲ್ಲ, ರಾಜಕಾರಣಿಗಳೇ ಬಿಡ್ತಾ ಇಲ್ಲ. ಅವ್ರಿಗೆ ಸರಿಯಾದ ಇದನ್ನು ಇಲಾಖೆಯಿಂದ ಕೊಡಬೇಕಾಗಿರೋಂಥ ಹಣನ ಕೊಡ್ತಾ ಇಲ್ಲ. ಬರೀ ತಮ್ಮ ತೀಟೆಗಳಲ್ಲಿ ಇವತ್ತು ಈ ಜಿಲ್ಲೆಯ ಜನಗಳನ್ನ ಒಣಗಿಸ್ತಾ ಇದ್ದಾರೆ. ಇವತ್ತೇನು 6 ಜನ ಈ ಜಿಲ್ಲೆಯಲ್ಲಿ ಶಾಸಕರಿದ್ದಾರೆ, ಇವರೆಲ್ಲ ಒಗ್ಗಟ್ಟಾಗಿಬಿಟ್ಟು ಈ ಜಿಲ್ಲೆಯ ಅಭಿವೃದ್ಧಿಗೆ ಪಣ ತೊಡಬೇಕು. ಇಲ್ಲ ಅಂದರೆ ಈ ಜಿಲ್ಲೆಯ ಜನ ಜನಪ್ರತಿನಿಧಿಗಳ ಮನೆ ಹತ್ರ ಕೂತ್ಕೊಂಡು ಧರಣಿ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ.